ಎಲ್ಲರಿಗೂ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ಜಗತ್ ಪ್ರಸಿದ್ಧವಾದ ಗೋಳಗುಮ್ಮಟದ ಬಗ್ಗೆ ನೋಡೋಣ. ಬಿಜಾಪುರ ಅಥವಾ ವಿಜಯಪುರ ಎಂದ ಕೂಡಲೇ ನಮಗೆ ನೆನಪಿಗೆ ಬರುವುದೇ ಈ ಸುಂದರವಾದ ಭವ್ಯವಾದ ಗೋಳಗುಮ್ಮಟ ಸ್ಮಾರಕವಾಗಿದೆ. ವಿಜಯಪುರದ ಆದಿಲ್ಶಾಹಿಗಳು ತಮ್ಮ ರಾಜಧಾನಿಯಾದ ವಿಜಯಪುರದಲ್ಲಿ ಸುಮಾರು 200ಕ್ಕೂ ಹೆಚ್ಚು ಸ್ಮಾರಕಗಳನ್ನು ನಿರ್ಮಾಣ ಮಾಡಿದ್ದಾರೆಂದು ಹೇಳಲಾಗುತ್ತದೆ. ಅವುಗಳಲ್ಲಿ ಪ್ರಮುಖವಾದ ಪ್ರಸಿದ್ಧವಾದ ಸ್ಮಾರಕವೇ ಈ ಗೋಳಗುಮ್ಮಟ. ಗೋಳಗುಮ್ಮಟ ಎಂದರೆ ಗೋಲಾಕಾರದ ಗುಮ್ಮಟ ಎಂದರ್ಥ. ಈ ಗೋಳಗುಮ್ಮಟವನ್ನು ನೋಡಲು ಹೋಗಬೇಕಾದರೆ ವಿಜಯಪುರ ಬಸ್ ನಿಲ್ದಾಣದಿಂದ ಬಸವೇಶ್ವರ ವೃತ್ತದವರೆಗೆ ಹೋಗಬೇಕು. ಅಲ್ಲಿಯೇ ಸಮೀಪ ಬಾರಾಕಮಾನ್ ಬರುತ್ತದೆ. ಆ ಬಾರಾಕಮಾನವನ್ನು ನೋಡಿಕೊಂಡು ಅಲ್ಲಿಂದ ರೈಲ್ವೆ ನಿಲ್ದಾಣದ ರಸ್ತೆಯ ಮೂಲಕ ನೇರವಾಗಿ 1.9 ಕಿಲೋಮೀಟರ್ ಇರುತ್ತದೆ. ಈ ಗೋಳಗುಮ್ಮಟದಿಂದ ಮುಂದೆ ರೈಲ್ವೆ ನಿಲ್ದಾಣ ಅಂದಾಜು ಸುಮಾರು 0.5 ಇರುತ್ತದೆ. ಅಂದರೆ ಅರ್ಧ ಕಿಲೋಮೀಟರ್ ಇರುತ್ತದೆ, ಇಲ್ಲವೇ 1 ಕಿಲೋಮೀಟರ್ ಆಗುತ್ತದೆ. ಹೀಗೆ ಈ ಗೋಳಗುಮ್ಮಟಕ್ಕೆ ಬರುವ ಪ್ರವಾಸಿಗರು ರೈಲ್ವೆ ಮೂಲಕ ಇಲ್ಲವೇ ಬಸ್ ಮೂಲಕವೂ ಕೂಡ ನೋಡಲು ಬರಬಹುದಾಗಿದೆ. ವಿಜಯಪುರ ಎಂದಾಕ್ಷಣ ಮೊದಲಿಗೆ ನೆನಪಾಗುವುದೇ ಗೋಳಗುಮ್ಮಟ. ನಗರಕ್ಕೆ ಬರುವ ಪ್ರವಾಸಿಗರು ಯಾವುದೇ ದಿಕ್ಕಿನಿಂದ ಬರಲಿ ಮೊದಲು ಕಾಣುವುದೇ ಎತ್ತರವಾಗಿರುವ ಗೋಳಗುಮ್ಮಟವಾಗಿದೆ. ದೂರದಿಂದ ಚಿಕ್ಕ ಗುಮ್ಮಟ ಕಾಣುತ್ತಿದ್ದದ್ದು ಬರಬರುತ್ತಾ ಅಂದರೆ ನಗರಕ್ಕೆ ಸಮೀಪವಾಗುತ್ತಿದ್ದಂತೆ ಭೂಮಿ ಆಕಾಶಗಳನ್ನೆಲ್ಲ ವ್ಯಾಪಿಸಿಕೊಂಡ ಹಾಗೆ ಕಾಣುವ ಭವ್ಯ ಗುಮ್ಮಟ ಈ ಗೋಳಗುಮ್ಮಟ ಪ್ರಪಂಚದ ಅದ್ಭುತಗಳಲ್ಲಿ ಒಂದಾಗಿದೆ. ವಿಜಯಪುರದಲ್ಲಿ ನೂರಾರು ಸಮಾಧಿ ಕಟ್ಟಡಗಳಿವೆ. ಅನೇಕ ಬಾದಶಾಹರು, ಸುಲ್ತಾನರು, ಸರದಾರರು, ಸಾಧು ಸಂತರು ಮುಂತಾದವರೆಲ್ಲರೂ ತಮ್ಮ ತಮ್ಮ ಕಲಾಭಿರುಚಿಗೆ ತಕ್ಕಂತೆ ಅನೇಕ ಸಮಾಧಿ ಕಟ್ಟಡಗಳನ್ನು ಸ್ಮಾರಕಗಳನ್ನು ಕಟ್ಟಿಸಿಕೊಂಡಿದ್ದಾರೆ. ಅವುಗಳಲ್ಲಿ ಇಬ್ರಾಹಿಂ ರೋಜಾ ಗೋಳಗುಮ್ಮಟ್ ಹಾಗೂ ಅಲಿ ರೋಜಾ ಅಥವಾ ಬಾರಾಕಮಾನ್ ಕಲೆ ಮತ್ತು ವಾಸ್ತುಶಿಲ್ಪ ಕ್ಷೇತ್ರಗಳಲ್ಲಿ ಪ್ರಪಂಚದಲ್ಲಿಯೇ ಖ್ಯಾತಿಯನ್ನು ಪಡೆದುಕೊಂಡಿವೆ. ಒಂದು ದಂತಕಥೆಯ ಪ್ರಕಾರ ಹೇಳಬೇಕು ಅಂತಂದರೆ ಈ ಆದಿಲ್ಶಾಹಿಗಳ 2ನೇ ಇಬ್ರಾಹಿಂ ಆದಿಲ್ಶಾಹ ಸುಲ್ತಾನನು. ಈತನ ಕಾಲ 1580ರಿಂದ 1626. ಈತ ಸೂಕ್ಷ್ಮ ಕೆತ್ತನೆಯ ಕಲಾಕುಸರಿಯ ಕಟ್ಟಡ ಇಬ್ರಾಹಿಂ ರೋಜಾವನ್ನು ಕಟ್ಟಿದನು. ನಂತರ ಆತನ ಮಗನಾಗಿರ್ತಕ್ಕಂಥ ಮೊಹಮ್ಮದ್ ಆದಿಲ್ಶಾಹನು ಕ್ರಿಸ್ತಶಕ ಈತನ ಕಾಲ 1626ರಿಂದ 1656. ಈತ ಇಬ್ರಾಹಿಂ ರೋಜಾದಕ್ಕಿಂತಲೂ ಮಹತ್ವವಾಗಿರ್ತಕ್ಕಂಥ ಕಟ್ಟಡವನ್ನು ಕಟ್ಟಿಸಬೇಕು, ಅಪ್ಪನನ್ನು ಮೆರೆಸಬೇಕು ಅನ್ನುವಂತಹ ಒಂದು ವಿಚಾರವನ್ನು ಇಟ್ಟುಕೊಂಡು ಆತ ಗೋಳಗುಮ್ಮಟವನ್ನು ಕಟ್ಟಿಸಬೇಕಾಯಿತು. ಮುಂದೆ ಆತನ ಮಗ 2ನೇ ಅಲಿ ಆದಿಲ್ಶಾಹ ಈತನ ಕಾಲ ಕ್ರಿಸ್ತಶಕ 1656ರಿಂದ 1672. ಇವರಿಬ್ಬರನ್ನು ಮೀರಿಸುವಂತಹ ಒಂದು ಕಟ್ಟಡವನ್ನು ಕಟ್ಟಿಸಬೇಕು ಅಂತಕ್ಕಂಥ ಒಂದು ಯೋಜನೆಯನ್ನು ಹಾಕಿಕೊಂಡು ಅಲಿ ರೋಜಾ ಅಥವಾ ಬಾರಾಕಮಾನವನ್ನು ಕಟ್ಟಿಸುವಂತಹ ಸ್ಮಾರಕವನ್ನು ಕಟ್ಟಿಸುವಂತೆ ಯೋಜನೆಯನ್ನು ಹಾಕಿಕೊಂಡ.
ಆದರೆ ದೌರ್ಭಾಗ್ಯದಿಂದ ಅದು ಪೂರ್ತಿಯಾಗಲಿಲ್ಲ. ಕಟ್ಟಡದ ತಳಪಾಯ ಮತ್ತು ಕಟ್ಟಡದ ಕ್ಷೇತ್ರವು ಅದು ಗೋಳಗುಮ್ಮಟಕ್ಕಿಂತಲೂ ಕೂಡ ದೊಡ್ಡದಾಗಿದೆ ಎಂಬುದನ್ನು ನೆನೆಸಿಕೊಂಡಾಗ, ಒಂದು ವೇಳೆ ಈ ಬಾರಾ ಕಮಾನ್ ಪೂರ್ತಿಗೊಂಡಿದ್ದರೆ ಪ್ರಪಂಚದಲ್ಲಿಯೇ ಅತ್ಯಂತ ಅದ್ಭುತ ಕಟ್ಟಡಗಳಲ್ಲಿ ಒಂದಾಗುತ್ತಿತ್ತು. ಎರಡನೇ ಇಬ್ರಾಹಿಂ ಆದಿಲ್ ಶಾಹನ ಮಗ ಮೊಹಮ್ಮದ್ ಆದಿಲ್ ಶಾಹನು ತನ್ನ ಸಮಾಧಿಗಾಗಿ ಕಟ್ಟಿಸಿದ ಬೃಹತ್ ಕಟ್ಟಡ ಈ ಗೋಳಗುಮ್ಮಟವಾಗಿದೆ. ಈ ಗೋಳಗುಮ್ಮಟವು 205 ಅಡಿ ಉದ್ದ, 205 ಅಡಿ ಅಗಲವನ್ನು ಒಳಗೊಂಡಿದೆ. 200 ಅಡಿ ಎತ್ತರವಿದೆ. ಪ್ರಪಂಚದಲ್ಲಿಯೇ ಅತಿ ದೊಡ್ಡ ಗುಮ್ಮಟ ಹಜಾರವು ಗೋಳಗುಮ್ಮಟದಲ್ಲಿದೆ. ವಿಶಿಷ್ಟವಾಗಿರ್ತಕ್ಕಂಥ ತಂತ್ರಜ್ಞಾನವನ್ನು ಈ ಗುಮ್ಮಟದಲ್ಲಿ ಅಳವಡಿಸಲಾಗಿದೆ. ಪರಸ್ಪರ ಛೇದಿಸುವ 8 ಕಮಾನುಗಳನ್ನು ರಚಿಸಿ ನೆಲದಿಂದ 90 ಅಡಿಗಳ ಎತ್ತರದಲ್ಲಿ ಒಂದು ಅಷ್ಟಕೋನವನ್ನು ನಿರ್ಮಿಸಲಾಗಿದೆ. ಅದರ ಮೇಲೆ ಗುಮ್ಮಟವನ್ನು ನಿರ್ಮಿಸಿದ್ದಾರೆ. ಈ ಗುಮ್ಮಟದ ವ್ಯಾಸ 125 ಅಡಿಗಳಾಗಿದೆ. ಇದು ಪ್ರಪಂಚದಲ್ಲಿಯೇ ಬಹುದೊಡ್ಡವಾಗಿರ್ತಕ್ಕಂಥ ಗುಮ್ಮಟವಾಗಿದೆ. ಗುಮ್ಮಟದ ಕೆಳಗೆ ಅದರ ಒಳಗಡೆ ಹೊಂದಿಕೊಂಡು 21 ಅಡಿ ಅಗಲದ ವರ್ತುಲಾಕಾರದ ಮೇಲಟ್ಟದ ಮೊಗಸಾಲೆಯಲ್ಲಿ ಒಂದು ತುಂಬಿದ ಟ್ರಕ್ಕು ಸಲೀಸಾಗಿ ಓಡಾಡಬಹುದು. ಅಷ್ಟೊಂದು ಜಾಗ ಈ ಒಳಗಡೆ ಇದೆ, ಗುಮ್ಮಟದ ಒಳಗಡೆ ಇದೆ ಎಂದು ಹೇಳಬಹುದು. ಈ ಗುಮ್ಮಟದ ಹೊರಗಿನ ಮೈ ವ್ಯಾಸ 144 ಅಡಿ ಇದೆ. ಈ ಗುಮ್ಮಟದ ಗೋಡೆಯ ದಪ್ಪ 10 ಅಡಿಗಳಷ್ಟು ಇದೆ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿರಿ, ಏಕೆಂದರೆ ಈ ವಿಡಿಯೋದ ಕೊನೆಯಲ್ಲಿ ಗೋಳಗುಮ್ಮಟದಲ್ಲಿ ಪ್ರತಿಧ್ವನಿಸುವ ದೃಶ್ಯವನ್ನು ಸೆರೆ ಹಿಡಿಯಲಾಗಿದೆ. ಗುಮ್ಮಟವನ್ನು ಇಟ್ಟಿಗೆಯಿಂದ ಮಾಡಲಾಗಿದ್ದು, ಸುಣ್ಣದ ಪದರುಗಳಿಂದ ಸಿಮೆಂಟ್ ಮಾಡಲಾಗಿದೆ. ಈ ಗುಮ್ಮಟದ ಒಳಭಾಗವು ಸುಮಾರು 41.5 ಮೀಟರ್ ಅಗಲವಿದೆ ಮತ್ತು 60 ಮೀಟರ್ ಎತ್ತರವಿರುವ ಒಂದು ದೊಡ್ಡ ಏಕ ಕೋಣೆಯಾಗಿದೆ. ಕೋಣೆಯ ನೆಲದ ಮಧ್ಯಭಾಗದಲ್ಲಿ ಮೊಹಮ್ಮದ್ ಆದಿಲ್ ಶಾಹ ಮತ್ತು ಅವರ ಕಿರಿಯ ಪತ್ನಿ ಅರಸ್ ಬೀಬಿ, ಅವರ ಹಿರಿಯ ಪತ್ನಿ ಮತ್ತು ಅವರ ನೆಚ್ಚಿನ ಪ್ರೇಯಸಿ ರಂಭಾ ಹಾಗೂ ಅವರ ಮಗಳು ಮತ್ತು ಅವರ ಮೊಮ್ಮಗನ ಸಮಾಧಿಗಳನ್ನು ಹೊಂದಿರುವ ಎತ್ತರದ ವೇದಿಕೆ ಈ ಗೋಳಗುಮ್ಮಟದಲ್ಲಿದೆ. ಸಮಾಧಿಗಳು ನಿಜವಾದ ಸ್ಥಳವನ್ನು ಗುರುತಿಸುತ್ತವೆ. ಇವು ಕೆಳಗಿನ ಒಂದು ರಹಸ್ಯದಲ್ಲಿ ಕಂಡುಬರುತ್ತವೆ ಮತ್ತು ಸಮಾಧಿಯು ಪಶ್ಚಿಮ ಪ್ರವೇಶದ್ವಾರದ ಕೆಳಗೆ ಮೆಟ್ಟಿಲುಗಳ ಮೂಲಕ ಪ್ರವೇಶಿಸಬಹುದಾಗಿದೆ. ಹದಿನೆಂಟು 1000 ಚದುರಡಿ ವಿಸ್ತೀರ್ಣವಿದ್ದ ಈ ಗೋಳಗುಮ್ಮಟವು ರೋಮಿನ ಪ್ಯಾಂಥಿಯನ್ ಗುಮ್ಮಟವನ್ನು 2 ಅಡಿಗಳಿಂದ ಹಿಂದೆ ತಳ್ಳಿದೆ. ಇದನ್ನು ನಿರ್ಮಾಣ ಮಾಡಿದ ಶಿಲ್ಪಿ ಮಲಿಕ್ ಸಂದಲ್. ಇದು ಇಂಡೋ-ಸೆರಸನಿಕ್ ಶೈಲಿಯಲ್ಲಿದೆ. ಗುಮ್ಮಟದ ಕೆಳಭಾಗದಿಂದ 4 ಸಣ್ಣ ಬಾಗಿಲುಗಳ ಮೂಲಕ ಮಾಳಿಗೆಯ ಚಾವಣಿಯನ್ನು ಪ್ರವೇಶಿಸಬಹುದಾಗಿದೆ. 2 ಬಾಗಿಲನ್ನು ಬಿಟ್ಟು ಉಳಿದೆಲ್ಲವುಗಳನ್ನು ಈಗ ಮುಚ್ಚಲಾಗಿದೆ. ಚೌಕಾಕಾರದ ಈ ಸ್ಮಾರಕದ 4 ಮೂಲೆಗಳಲ್ಲಿ ಅಷ್ಟಕೋನವಿರುವ ಮೆಟ್ಟಿಲು ಗೋಪುರವನ್ನು 7 ಅಂತಸ್ತುಗಳನ್ನಾಗಿ ವಿಂಗಡಿಸಲಾಗಿದ್ದು,
ಪ್ರತಿ ಮಹಡಿಯ ಹೊರಭಾಗದಲ್ಲಿ ಈಟಿ ಆಕಾರದ ಗಾರೆಯ ಕಿಟಕಿಗಳನ್ನು ಸೃಷ್ಟಿಸಲಾಗಿದೆ. 4 ಗೋಪುರಗಳಲ್ಲಿ ತುದಿಯಲ್ಲಿ ಕಿರು ಗುಮ್ಮಟಗಳನ್ನು ನಿರ್ಮಿಸಿರುವುದು ದೊಡ್ಡ ಗುಮ್ಮಟದ ಸೌಂದರ್ಯದ ಪರಿಪೂರ್ಣತೆಗೆ ಕಾರಣವಾಗಿದೆ. ಅಂದರೆ ಸಣ್ಣ ಸಣ್ಣ ಗುಮ್ಮಟಗಳನ್ನು 4 ಸಣ್ಣ ಗೋಪುರಗಳಲ್ಲಿ ನಿರ್ಮಾಣ ಮಾಡಿದ್ದು ಅದು ದೊಡ್ಡ ಗೋಪುರಕ್ಕೆ ಬಹಳಷ್ಟು ಸೌಂದರ್ಯವನ್ನು ಮೆರುಗನ್ನು ನೀಡ್ತಾ ಇದ್ದಾವೆ. ಮೇಲೆ ಗುಮ್ಮಟದ ಒಳಭಾಗದ ಅಡಿಯಲ್ಲಿ ಗುಮ್ಮಟದ ಸುತ್ತಲೂ ವೇದಿಕೆಯೊಂದಿದ್ದು ಆ ವೇದಿಕೆಯನ್ನು ಹೊರಭಾಗದಿಂದ ಕಮಾನಿನಾಕಾರದ ರಂಧ್ರಗಳಿರುವ ಗಾರೆಯ ಕಿರು ಅಡ್ಡಗೋಡೆಯನ್ನು ನಿರ್ಮಿಸಲಾಗಿದೆ. ಈ ವೇದಿಕೆಯಿಂದ ಕೆಲವು ಮೆಟ್ಟಲುಗಳನ್ನು ಹತ್ತಿ ಹೋದರೆ ಕಟ್ಟಡದ ಪ್ರತಿಯೊಂದು ಮೂಲೆಯಲ್ಲಿರುವ 8 ಬಾಗಿಲುಗಳ ಮೂಲಕ ಗುಮ್ಮಟದ ಒಳಗೆ ಪ್ರವೇಶಿಸಬಹುದು. ಇಲ್ಲಿಯೇ ಪಿಸುಮಾತಿನ ಗ್ಯಾಲರಿ ಇದೆ. ಈ ಗುಮ್ಮಟದ ಸುತ್ತ 14 ಅಡಿಯ ಅಗಲದ ಮತ್ತು 130 ಅಡಿ ಉದ್ದದ ಕಟಾಂಜನವಿದೆ. ಇಲ್ಲಿ ಪಿಸುಗುಟ್ಟಿದರೂ ಅಂದರೆ ಚಪ್ಪಾಳೆ ಮಾಡಿದರೆ ಅಥವಾ ಏನಾದರೂ ಸಪ್ಪಳ ಮಾಡಿದರೆ ಅಥವಾ ಶಬ್ದವನ್ನು ಮಾಡಿದರೆ ಅಥವಾ ಮಾತನಾಡಿದರೆ ಅದರ ಅಂತರವಾಗಿ ಸ್ಪಷ್ಟವಾಗಿ ಕೇಳುತ್ತದೆ. ಅಂದರೆ ಇಲ್ಲಿ 7 ಬಾರಿ ಪ್ರತಿಧ್ವನಿಸುತ್ತದೆ ಎಂದು ಹೇಳಲಾಗುತ್ತದೆ. ಇದು ವಿಶ್ವದ ಚಮತ್ಕಾರಗಳಲ್ಲಿ ಒಂದು ಅಂಥೇಳಿ ಹೇಳ್ಬೋದು. ಅದನ್ನೇ ಫರ್ಗ್ಯೂಸನ್ನರವರು ರಮ್ಯವಾದ ಕಲ್ಪನೆ ಮತ್ತು ವಾಸ್ತುಶಿಲ್ಪದ ಸಾಲಿಗೆ ಇದನ್ನು ಸರಿದೂಗಿಸುವಂಥ ಕಟ್ಟಡ ಈ ಹಿಂದೂಸ್ತಾನದಲ್ಲಿ ಮತ್ತೊಂದಿಲ್ಲ ಅಂಥೇಳಿ ಅವ್ರು ಹೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಪರ್ಸಿ ಬ್ರೌನ್ ಅಂತಕ್ಕಂಥ ಒಬ್ಬ ಶ್ರೇಷ್ಠ ಇತಿಹಾಸಕಾರರು ಕೂಡ ಈ ಗುಮ್ಮಟವನ್ನು ಕುರಿತು ಹೇಳ್ತಾ ಇದ್ದಾರೆ. ಇದು ಪ್ರಪಂಚದ ಎಲ್ಲ ಗುಮ್ಮಟಗಳಿಗಿಂತ ಅತಿ ಶ್ರೇಷ್ಠವಾದಂಥ ಗುಮ್ಮಟ ಇದಾಗಿದೆ ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾರೆ. ಈ ಸ್ಮಾರಕವು 2014ರಲ್ಲಿ ವಿಶ್ವ ಪರಂಪರೆಯ ತಾಣವಾಗಲು ಯುನೆಸ್ಕೋ ತನ್ನ ತಾತ್ಕಾಲಿಕ ಪಟ್ಟಿಯಲ್ಲಿ ಸೇರಿಸಿರುವ ಕಟ್ಟಡಗಳಲ್ಲಿ ಈ ಗೋಳುಗುಮ್ಮಟವೂ ಒಂದಾಗಿದೆ. ಇದಕ್ಕೆ ಡೆಕ್ಕನ್ ಸುಲ್ತಾನರ ಸ್ಮಾರಕಗಳು ಮತ್ತು ಕೋಟೆಗಳು ಎಂಬ ಹೆಸರಿನಲ್ಲಿ ಕರೆಯಲಾಗುತ್ತದೆ. ಈ ಗೋಳುಗುಮ್ಮಟದ ಪ್ರವೇಶ ದ್ವಾರದಲ್ಲಿ ನಕರ್ ಖಾನಾ ಅಥವಾ ನಗರ್ ಖಾನಾ ಎಂದು ಕರೆಯಲಾಗುತ್ತಿರುವ ಒಂದು ಸ್ಮಾರಕ ಕಂಡುಬರುತ್ತದೆ. ಒಂದು ನೆಲಮಾಳಿಗೆಯನ್ನು ಹೊಂದಿರುವ ಈ ಕಲ್ಲಿನ ಕಟ್ಟಡಕ್ಕೆ ನೆಲ ಅಂತಸ್ತು ಸೇರಿ ಒಂದು ಮಹಡಿ ಇದೆ. ವಿಶ್ವವಿಖ್ಯಾತ ಗೋಳುಗುಮ್ಮಟದ ಹತ್ತಿರವೇ ಇರುವ ಈ ಸುಂದರವಾದ ನಗರ್ ಖಾನಾ ನಿಂತಿದೆ. ಗೋಳುಗುಮ್ಮಟದ ಎದುರಿನ ಸ್ಟೇಷನ್ ರಸ್ತೆಯಿಂದ ನೋಡಿದರೆ ನಗರ್ ಖಾನಾ ಗೋಳುಗುಮ್ಮಟನೊಳಗೆ ಹುದುಗಿ ಹೋಗಿರುವಂತೆ ಭಾಸವಾಗುತ್ತದೆ. ಆದರೆ ಸುಂದರವಾಗಿ ಜಗದ ವಾಸ್ತುಶಿಲ್ಪದ ಅಚ್ಚರಿಗಳಲ್ಲಿ ಒಂದಾದ ಗೋಳುಗುಮ್ಮಟಕ್ಕೆ ದೃಷ್ಟಿ ತಾಕದಿರಲೆಂದು ಈ ರೀತಿ ಕಟ್ಟಲಾಗಿದೆ ಎಂದು ಅಲ್ಲಿನ ಸ್ಥಳೀಯರು ಹೇಳುತ್ತಾರೆ. ಗೋಳುಗುಮ್ಮಟ ಕಟ್ಟುವಾಗ ಅಲ್ಲಿಗೆ ಉಸ್ತುವಾರಿಗಾಗಿ ಬರುತ್ತಿದ್ದ ಅರಸನ ವಿಶ್ರಾಂತಿಗೆಂದು ಈ ಕಟ್ಟಡವನ್ನು ಕಟ್ಟಲಾಯಿತೆಂದು, ಇದರಲ್ಲಿ ಅರಸರ ಆಗಮನದ ಸೂಚಕವಾಗಿ ನಗಾರಿಯನ್ನು ಬಾರಿಸಲಾಗುತ್ತಿತ್ತೆಂದು ಇತಿಹಾಸದ ಅಧಿಕೃತ ಮೂಲಗಳು ಇಲ್ಲಿ ತಿಳಿಸುತ್ತವೆ. ಇದನ್ನು ಇಂದು ವಿಜಯಪುರ ಪುರಾತತ್ವ ಇಲಾಖೆ ವಸ್ತು ಸಂಗ್ರಹಾಲಯವಾಗಿ ಪರಿವರ್ತಿಸಲಾಗಿದೆ. 1892ರಲ್ಲಿ ಸ್ಥಾಪನೆಯಾದ ಈ ವಸ್ತು ಸಂಗ್ರಹಾಲಯವು ವಿಜಯಪುರ ಮತ್ತು ಅದರ ಸುತ್ತಮುತ್ತಲಿನ ಪ್ರದೇಶಗಳ ಕಲಾಕೃತಿಗಳನ್ನು ರಕ್ಷಿಸುತ್ತದೆ ಮತ್ತು ಅವುಗಳನ್ನು ಪ್ರದರ್ಶಿಸುತ್ತದೆ. ಇದು ಬ್ರಾಹ್ಮಣ ಮತ್ತು ಜೈನ ಶಿಲ್ಪಿಗಳು ಸಂಸ್ಕೃತ, ಪರ್ಷಿಯನ್, ಅರಬಿಕ್ ಮತ್ತು ಕನ್ನಡ ಭಾಷೆಯ ಶಾಸನಗಳನ್ನು, ಹಾಗೆಯೇ ಆದಿಲ್ಶಾಹಿಗಳ ಕಾಲದ ಶಸ್ತ್ರಾಸ್ತ್ರಗಳನ್ನು, ಯುದ್ಧಗಳ ಅಸ್ತ್ರಗಳನ್ನು, ಲೋಹದ ವಸ್ತುಗಳನ್ನು ಮತ್ತು ಚಿಕಣಿ ವರ್ಣಚಿತ್ರಗಳು ಸೇರಿದಂತೆ
ಸುಮಾರು 6 ಗ್ಯಾಲರಿಗಳಲ್ಲಿ ವಿವಿಧ ವಸ್ತುಗಳನ್ನು ಇದು ಪ್ರದರ್ಶನಕ್ಕಾಗಿ ಒಳಗೊಂಡಿದೆ. ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ದಯವಿಟ್ಟು ಸಂಪೂರ್ಣವಾಗಿ ಈ ವಿಡಿಯೋವನ್ನು ನೋಡಿರಿ, ಹಾಗೆ ಸಬ್ಸ್ಕ್ರೈಬ್ ಹಾಗೂ ಕಾಮೆಂಟ್ಸ್ ಮಾಡಿರಿ ಎಂದು ವಿನಂತಿ.